ವೆಲ್ಕಮ್ ಬ್ಯಾಕ್ ಟು ರಾಗಿಣೀಶ್ ಯಾರ್ ಯೂಟ್ಯೂಬ್ ವ್ಲಾಗ್ಸ್. ಸೊ ನಾನು ಇವತ್ತು ಯಾವ್ದ್ರ ಬಗ್ಗೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಅದು ಎಲ್ಲಿ ಅಂತ ಹೇಳ್ತೀನಿ. ಸೊ ನಾನು ಶಾಪ್ ಮಾಡಿದ್ದು ಝೂಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ನ ಶಾಪ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೇಟ್ ಮಾಡ್ದಿರನು ನಾನು ಏನು ಶಾಪ್ ಮಾಡಿದ್ದೀನಿ ಅಂತ ಹೇಳಿ ವಿಡಿಯೋನ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ಲೈಕ್ ಶಾರ್ಟ್ ಕ್ರಾಪ್ ಟಾಪ್ ಥರ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಲರ್ ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಕೊಂಡಾಗೋದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ನೋಡಿ, ತೋಳ ಹತ್ರ ಬಂದು ಹೀಗೆ ಬಲೂನ್ ಥರ ಇದೆ, ತುಂಬ ಚೆನ್ನಾಗಿದೆ. ಕ್ರಾಪ್ ಟಾಪ್ ವಿ ಕ್ಯಾನ್ ಮ್ಯಾಚ್ ವಿತ್ ಸ್ಕರ್ಟ್ ಜೊತೆ ಮ್ಯಾಚ್ ಮಾಡ್ಬೋದು, ಇಲ್ಲ ಹೈ ವೇಸ್ಟ್ ಪ್ಯಾಂಟ್ ಜೊತೆ ಮ್ಯಾಚ್ ಮಾಡ್ಬೋದು. ಸೊ ನಾನು ಯಾವುದ್ರ ಜೊತೆ ಮ್ಯಾಚ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಆ್ಯಂಡ್ ಮೈ ನೆಕ್ಸ್ಟ್ ಕಲೆಕ್ಷನ್ ಈಸ್, ಇದು ಸ್ಕರ್ಟು ಅಲ್ಲ, ಸಾರಿ ನಾಟ್ ಎ ಸ್ಕರ್ಟ್, ಇದು ಒನ್ ಪೀಸ್ ಡ್ರೆಸ್ ಆ್ಯಕ್ಚುಲಿ. ಸೊ ನೋಡಿ, ಇದು ಒಂದು ಕಡೆ ಸ್ಟ್ರ್ಯಾಪ್ ಬಂದಿದೆ. ಸೊ ಒಂದು ಕಡೆ ಸ್ಟ್ರ್ಯಾಪ್ ಇದೆ, ಹಾಗೆ ಇನ್ನೊಂದು ಕಡೆ ಈ ಥರ ಇದೆ ಸ್ಲೀವ್ಸ್. ತುಂಬ ಚೆನ್ನಾಗಿದೆ. ಇದು ಫುಲ್ ಡ್ರೆಸ್ ಹೀಗೆ ಬಂದಿದೆ. ನನಗೆ ಗೊತ್ತಿಲ್ಲ ನಾನು ಇವತ್ತು ಇದನ್ನು ಯಾವಾಗ ಹಾಕೊತೀನಿ ಅಂತ, ಬಟ್ ನೋಡಿದ ತಕ್ಷಣ ನನಗೇನೋ ತುಂಬ ಇಷ್ಟ ಆಯಿತು. ಬಟ್ ನಾನು ಈ ಥರ ಸಿಂಗಲ್ ಸ್ಟ್ರ್ಯಾಪ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಬಟ್ ಈ ಥರ ಒನ್ ಶೋಲ್ಡರ್ ಇರೋ ಡ್ರೆಸ್ ಹಾಕ್ಕೊಂಡಿಲ್ಲ. ಸೊ ದಿಸ್ ಇಸ್ ಫಸ್ಟ್ ಟೈಮ್ ನಾನು ಈ ಥರ ತೊಗೊಂಡಿರೋದು, ಟ್ರೈ ಮಾಡೋಣ ಅಂತ ಹೇಳಿ. ಸೊ ಯಾವಾಗಾದರೂ ಹಾಕ್ಕೊಂಡಾಗ ಪಿಕ್ ಹಾಕಿರ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಕ್ರಾಪ್ ಟಾಪ್ ಇಲ್ಲಿ ಹೀಗಿರುತ್ತೆ. ಸೊ ಒಳಗಡೆ ಏನಿಲ್ಲ, ಈ ಥರ ಓಪನ್. ಸೊ ಸೆಮಿ ಏನಾದರೂ ನಾವು ಮ್ಯಾಚ್ ಮಾಡಿಕೊಂಡು ಹಾಕೋಬೋದು. ಆ್ಯಂಡ್ ಫುಲ್ ಶೋಲ್ಡರ್ ಇದೆ. ಸೊ ಇವನ್ ಇದನ್ನು ಕೂಡ ಸ್ಕರ್ಟ್ ಜೊತೆ, ಇಲ್ಲಾಂದರೆ ಹೈ ವೇಸ್ಟ್ ಜೀನ್ಸ್ ಜೊತೆ, ಸೊ ಯಾವುದ್ರ ಜೊತೆನಾದ್ರೂ ಪೇರ್ ಮಾಡ್ಕೊಬೋದು. ನನಗೆ ಹಾಕೊಂಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಸೊ ಹಾಕ್ಕೊಂಡಾಗ ನಾನು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಇದು ಅಂತ. ಬಟ್ ನನಗೆ ನೋಡಿ ಅಲ್ಲಿ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇವಾಗ ಮತ್ತೆ ನನಗೆ ಹಾಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ಅದಕ್ಕೆ ನಾನು ಹಾಕೊತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನಾನು ತೊಗೊಂಡಿದ್ದು ಈ ವೈಟ್ ಕಲರ್ ಶರ್ಟ್. ನನಗೆ ವೈಟ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಇದು ಆ್ಯಕ್ಚುಲಿ ಆಫೀಸ್ ವೇರ್ಗೆ, ಅಫಿಷಿಯಲ್ ಲುಕ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದ್ರ ಜೊತೆಗೆ ಒಂದು ಕುರ್ತಾ ಟಾಪ್ ಕೂಡ ತೊಗೊಂಡೆ. ಹಾಗೆ ಇದು ಒಂದು ಕುರ್ತಾ, ಇದು ಕೂಡ ಎಸ್ ಸೈಜೇ ತಗೊಂಡಿದ್ದೀನಿ. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ತಗೊಂಡಿದ್ದೀನಿ. ಒಂದು ಸ್ಲಿಪ್ಪರ್ ಕಲೆಕ್ಷನ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ನಾನೊಂಥರ ಹೇಗೆ ಅಂತಂದರೆ, ಇಷ್ಟ ಆಗಿಬಿಟ್ರೆ ಸಾಕು. ನನಗೆ ಒಂದು ಸತಿ ಅದು ನೋಡಿ ನನಗೆ ಇಷ್ಟ ಆಗೋದು ಅಂದರೆ ಅದು ಮತ್ತೆ ಬಿಡೋ ಮಾತೇ ಇಲ್ಲ. ಅದೇನಂತ ನನಗೆ ಗೊತ್ತಿಲ್ಲ. ಇಷ್ಟ ಆಗಲಿಲ್ಲ ಅಂದರೆ ನಾನು ತೊಗೊಳೋದಕ್ಕೆ ಹೋಗಲ್ಲ. ನೋಡ್ತಾನೆ ಇರ್ತೀನಿ, ಬಟ್ ಇಷ್ಟ ಆಗಲಿ ಅಂದರೆ ಮತ್ತೆ ತೊಗೊಳೋದಕ್ಕೆ ಹೋಗಲ್ಲ. ಇಷ್ಟ ಆದರೆ ಮಾತ್ರ ಬಿಡೋದಿಲ್ಲ. ಸೊ ಇದು ಬಂದು ಝೂಡಿಯೋದಲ್ಲಿ ತೊಗೊಂಡಿದ್ದು. ಇದು ಒಂಥರ ಹೊಸ ಕಲೆಕ್ಷನ್ಸು, ನಂಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಹೊಸ ಕಲೆಕ್ಷನಲ್ಲೇ ಇದ್ದಿದ್ದು. ಆ್ಯಂಡ್ ದಿಸ್ ಒನ್ ಮೋರ್, ಎಷ್ಟು ಕ್ಯೂಟಾಗಿದೆ ನೋಡಿ. ಹೆಂಗೆ ತೊಗೊಂಡು ಬಂದಿದ್ದೀನೋ ಹಾಗೆ ಇಟ್ಟಿದ್ದೀನಿ. ಫಸ್ಟ್ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ನಾನು ಯೂಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಒಂಥರ ಕ್ಯೂಟಾಗಿದೆ ಇದೆ. ಆಮೇಲೆ ವೈಟೇ ಯಾಕೆ ತೊಗೊಂಡೆ ಅಂದರೆ, ಇದು ಜೀನ್ಸ್ಗೂ ಮ್ಯಾಚ್ ಆಗುತ್ತೆ, ಹಾಗೆ ಕುರ್ತಾಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ವೈಟ್ ಗೋಸ್ ವಿತ್ ಎವ್ರಿಥಿಂಗ್, ಅದಕ್ಕೆ. ಆ್ಯಂಡ್ ಒನ್ ಮೋರ್
ಪರ್ಲ್ ಕ್ರೀಮ್, ಇದು ವೈಟ್ ಅಲ್ಲ, ಥರ ಕ್ರೀಮಿ ವೈಟ್ ಥರ. ಸೊ ಇದು ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಐ ಡೋಂಟ್ ನೋ, ಇದನ್ನು ಆ್ಯಕ್ಚುಲಿ ಯಾರಿಗೂ ತೋರಿಸಿಲ್ಲ, ತೋರಿಸಿದ್ರೆ ಗ್ಯಾರಂಟಿ ಬೈಸ್ಕೊತೀನಿ ಏನಕ್ಕೆ ಇಷ್ಟೊಂದು ಶಾಪ್ ಮಾಡಿದ್ಯಾ ಅಂತ ಹೇಳಿ. ಬಟ್ ಐ ಡೋಂಟ್ ನೋ, ತುಂಬಾ ಇಷ್ಟ ಆಗೋಯ್ತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಒನ್ ಮೋರ್ ಅಂತ ತೋರಿಸ್ತಾ ಇದ್ದೀನಿ ಕೂಡ. ಸ್ನೋ, ದಿಸ್ ಈಸ್ ಮೈ ಲಾಸ್ಟ್ ಕಲೆಕ್ಷನ್ ಇನ್ ಸ್ಲಿಪ್ಪರ್. ಸೊ ಇದು ಕೂಡ ನಂಗೆ ಒಂಥರ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದೆಲ್ಲ ಈಗ ರೀಸೆಂಟಾಗಿ ಬಂದಿರೋಂಥ ಕಲೆಕ್ಷನಲ್ಲೇ ಸಿಕ್ಕಿದ್ದು ನನಗೆ. ಸೊ ಇದು ಈಗ ರೀಸೆಂಟಾಗಿ ತೊಗೊಂಡಿದ್ದು, ಇನ್ನೂ ಒಂದು 3-4 ಡೇಸ್ ಆಗಿರ್ಬೋದು ಅಷ್ಟೇ ತೊಗೊಂಡು. ಚೆನ್ನಾಗಿದೆಲ್ಲ. ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಯೂಸ್ ಆಲ್ ದೀಸ್ ಅಂತ, ಬಟ್ ಡೆಫಿನೆಟ್ಲಿ ನನಗೆ ಈ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗೋಯಿತು. ಅದಕ್ಕೆ ಸುಮ್ಮನೆ ಯಾಕೆ ಮನ್ಸಿಗೆ ಬೇಜಾರು ಮಾಡೋದು ಅಂತ ಹೇಳಿ ತೊಗೊಂಡ್ಬಿಟ್ಟೆ. ಕರೆಕ್ಟ್ ತಾನೆ? ಮನ್ಸಿಗೆ ಯಾಕೆ ಬೇಜಾರು ಮಾಡಬೇಕು? ಮನ್ಸು ಹೇಳುತ್ತೆ ತೊಗೊಬೇಕು, ಕಾಲು ಹಾಕೋಬೇಕು, ಕಾಲು ಕೂಡ ಖುಷಿ ಪಡುತ್ತೆ. ಏನು ಹೇಳ್ತೀರಾ? ನೀವು ನಂತರನೇ ಈ ಥರ ಶಾಪಿನ ಏನು ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ. ನಾನಂತೂ ಹೇಗೆ ಅಂತಂದರೆ, ಶಾಪ್ ಮಾಡಬೇಕು ಅಂತಂದರೆ ಈಗ ನನಗೇನಾದರೂ ತುಂಬ ಫ್ರಸ್ಟ್ರೇಟ್ ಆಗಿದ್ದಾಗ, ಬೇಜಾರಾಗಿದ್ದಾಗ, ಆ ಥರದ್ದೇನಾದರೂ ಸಿಚುವೇಶನ್ಸ್ ಇತ್ತು ಅಂತಂದರೆ ನಾನು ಯಾರನ್ನು ಕರೆಯೋದಿಲ್ಲ. ಐ ಲವ್ ಶಾಪಿಂಗ್ ಅಲೋನ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ನನಗೆ ಅದೇನೋ ಒಂಥರ ಖುಷಿ ಕೊಡುತ್ತೆ. ನನಗೆ ಬೇಜಾರಾಗಿದ್ದಾಗ ನನಗೆ ಖುಷಿ ಕೊಡುವಂಥ ವಿಚಾರನೇ ಅದು ಶಾಪಿಂಗ್. ಏನು ಗೊತ್ತಿಲ್ಲ ನನಗೆ, ಬಟ್ ನಾನು ಒಬ್ಬಳೇ ಹೋಗ್ಬೇಕು ಶಾಪಿಂಗಿಗೆ. ಅವಾಗಷ್ಟೇ ನನಗೆ ಯಾವ ಥರ ಶಾಪ್ ಮಾಡ್ತೀನಿ ಅಂತ ಅಂದರೆ ಅದು ಹೀಗೆ ಈ ಥರ ಇವಾಗ ನಾನು ಮಾಡಿದ್ದೀನಲ್ಲ, ಇದೆಲ್ಲ ಶಾಪಿಂಗ್ ಅದೇ ಥರನೇ ಮಾಡಿರೋದು. ಏನಾದರೂ ಬೇಜಾರಾಗಿದ್ದಾಗ, ಫ್ರಸ್ಟ್ರೇಟ್ ಆಗಿದ್ದಾಗ ನಾನೇನಾದರೂ ಶಾಪ್ ಮಾಡೋಕ್ಕೆ ಹೋಯ್ತು ಅಂತ ಅಂದರೆ, ಸೊ ಅದಕ್ಕೆ ಲಿಮಿಟ್ಗಳೇ ಇರೋದಿಲ್ಲ. ತೊಗೊಂಡಿದ್ದೀನಲ್ವಾ, ಬೇಡ ಅಲ್ವಾ ಅಂತ ನನ್ನ ಮನಸ್ಸು ಹೇಳೋದೇ ಇಲ್ಲ. ಇಲ್ಲಿ ಪರವಾಗಿಲ್ಲ ತಗೋ, ಇಲ್ಲಿ ಪರವಾಗಿಲ್ಲ ತಗೋ ಅಂತಲೇ ಹೇಳ್ತಾ ಇರುತ್ತೆ. ಐ ಡೋಂಟ್ ನೋ ವೈ ಅಂತ ಹೇಳ್ಬಿಟ್ಟು ನಾನು ಯಾಕೆ ನನ್ನ ಮನ್ಸಿಗೆ ಬೇಜಾರು ಮಾಡೋದು. ಎನಿಹೌ ಮನ್ಸು ಬೇಜಾರಾಗಿರುತ್ತೆ, ಬಟ್ ಈ ಥರ ಶಾಪಿಂಗ್ ಹೋದಾಗ ನನ್ನ ಮನ್ಸಿಗೆ ಭಾಳ ಖುಷಿ ಆಗುತ್ತೆ. ಅದಕ್ಕೆ ಪಾಪ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ತೊಗೊಂಡ್ಬಿಡ್ತೀನಿ. ಸೊ ನೀವು ಕೂಡ ಹೀಗೆ ಮಾಡ್ತೀರಾ? ನಿಮಗೆ ಯಾವಾಗೆಲ್ಲ ಶಾಪಿಂಗ್ ಹೋಗಬೇಕು ಅಂತ ಅನಿಸುತ್ತೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೆಲ್ಲ ಇನ್ನೂ ಯಾವ್ಯಾವ ವೀಡಿಯೋನ ನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಾನು ಯಾವ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ನಮ್ಮ ಕನ್ನಡ ಹುಡುಗಿರನ್ನ ಬೆಳೆಸಿ, ನೀವೇ ಬೆಳೆಸಬೇಕು. ಸೊ ನಮ್ಮ ಕನ್ನಡತನನ, ನಮ್ಮ ಕನ್ನಡದವ್ರನ್ನ ನಾವು ಯಾವತ್ತೂ ಬಿಟ್ಕೊಡೋದು ಬೇಡ. ಸೊ ಕನ್ನಡನ ಉಳಿಸೋಣ, ಕನ್ನಡನೇ ಬೆಳೆಸೋಣ. ಓಕೆ, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್.